ನೀರಿನಲ್ಲಿ ಅನಿಲ ಇದೆ ಅನ್ನೋದನ್ನು ನಾವೀಗ ನೋಡೋದಕ್ಕೆ ನಮ್ಮ ಶಾಲೆಯ ಬಿಸಿಯೂಟದ ಅರಮನೆ ಏನಿದೆ ಆ ಅರಮನೆ ಕಡೆಗೆ ನಾವೀಗ ಹೊರಡೋಣ. ನಡೀರಿ ಹೋಗೋಣ ಅಲ್ಲಿಗೆ, ನಡೀರಿ. ನಾವು ಅಡುಗೆ ಮನೆಗೆ ಬರ್ತಾ ಇದ್ದೀವಿ ಈಗ. ಬರ್ಬೋದ್ರಿ? ಬರ್ರಿ ಬರ್ರಿ ಬರ್ರಿ, ಒಳಗೆ ಬರ್ರಿ. ಎಲ್ಲರೂ ದೂರ ಇರ್ರಿ, ಗ್ಯಾಸಿಂದ ದೂರ ಇರಬೇಕು. ಓಕೆ, ಒಂದು ಪಾತ್ರೆ ಒಳಗೆ ಒಬ್ರು ನೀರು ತಗೊಳ್ರಿ. ಅವ್ರಿಗೊಂದು ಸ್ವಲ್ಪ ನೀರು ಕೊಡ್ರಿ ಅಕ್ಕರ. ಒಂದು ಸ್ವಲ್ಪ ಒಬ್ಬರು ಗ್ಯಾಸ್ ಹಚ್ಕೊಡ್ರಿ. ಹುಷಾರು ಇಟ್ಟು ಸರ್ಕೋಬೇಕು ಹಿಂದಕ್ಕೆ ಸರಿ. ಈಗ ಈ ಪಾತ್ರೆ ಒಳಗಡೆ ಇದು ನೀರು ಕಾಯೋದಕ್ಕೆ ಶುರು ಮಾಡಿದಾಗ ನೋಡ್ರಿ, ನಿಮ್ಗೆ ಏನಾರ ಗುಳ್ಳೆಗಳು ಏನಾರ ಕಾಣಿಸ್ತಾ ಇದಾವೆ? ಈಗ ಇನ್ನೂ ಏನಿಲ್ಲಲ್ಲ, ನೋಡೋಣ ಏನಾರ ಕಾಣಿಸ್ತದ ಹಿಂಗೆ. ಇಲ್ಲಿ ನೋಡ್ಬೋದು. ಈ ಕಡೆ ಬನ್ನಿ ನೋಡ್ರಿ, ಈ ಕಡೆ ಬರ್ರಿ, ಒಂದು ಸ್ವಲ್ಪ ಮುಂದಕ್ಕೆ ಬರ್ರಿ, ಹುಷಾರಿಂದ ಬರ್ರಿ. ಆ ಮೂಲೆಯಲ್ಲಿ ನಿಮ್ಗೆ ಆ ಮೂಲೆಯಲ್ಲಿ ಗುಳ್ಳೆಗಳು ಕಾಣ್ತಾ ಇದ್ದಾವೆ ಗುಳ್ಳೆಗಳು? ಹೌದಾ? ಸೊ ಈ ಗುಳ್ಳೆಗಳು ಎಲ್ಲಿಂದ ಬಂದವು, ಯಾಕೆ ಬಂದವು? ನೀರು ಬಿಸಿ ಆಗಿದ್ದಷ್ಟೇ ಅಲ್ಲ, ನೀರಿನೊಳಗಡೆ ಅನಿಲ ಇದೆ. ಹಾಗಾಗಿ ನೋಡ್ರಿ ಅಲ್ಲಿ ಗುಳ್ಳೆಗಳ ಮೇಲೆ ಗುಳ್ಳೆಗಳು ಬರ್ತಾ ಇದಾವೆ ಅನ್ನೋದನ್ನು ಸಹಿತ ನಾವು ಇಲ್ಲಿ ನೋಡ್ತಾ ಹೋಗ್ತೀವಿ. ಕಾರಣ ಇಷ್ಟೇ, ಈ ನೀರಿನೊಳಗಡೆ ಅನಿಲ ಇದೆ.